ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವು ನೋಡ್ತಾ ಇದ್ದೀರಾ, ತುಂಬ ಕಷ್ಟಪಟ್ಟು ಆ ಸೂಟ್ ಕೇಸ್, ಈ ಬ್ಯಾಗ್ ಮತ್ತು ಇದನ್ನು ಪ್ಯಾಕ್ ಮಾಡಿದ್ವಿ. ಈಗ ನಮ್ಮ ಫ್ಲೈಟ್ ಇರೋದು ಅರ್ಲಿ ಮಾರ್ನಿಂಗ್ 4 o'clockಗೆ. ಈಗ ಟೈಮ್ ಆಗಿರೋದು ಅರೌಂಡ್ 11 o'clock ಇನ್ ದ ನೈಟ್. ಸೊ ಲಾಸ್ಟ್ ವೇ ಮಾಡಿ ಎಲ್ಲ ಚೆಕ್ ಮಾಡ್ತಾ ಇದ್ವಿ, ಎಲ್ಲಿಗೆ ಏನು ಅಂತ. ನಿಮಗೆ ವಿಡಿಯೋ ವಾಚ್ ಮಾಡ್ತಾ ಇದ್ರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಎಷ್ಟಿದೆ? ಓ ಶಿಟ್, ಎಷ್ಟು ರಿಮೂವ್ ಮಾಡಿದ್ರು ಅಷ್ಟೇ ಬರ್ತಿದೆ. ಕರೆಕ್ಟ್ ಆಗಿ ವೇ ಮಾಡಲಿಲ್ಲ ಅದಕ್ಕೆ. ಓ ಲಾರ್ಡ್, 23 ಇರೋದು ಲಿಮಿಟ್, ಇವಾಗ 25.5 ಇದೆ. ಆಂಟಿ ಇದೆ ಕರೆಕ್ಟ್, ಇದು ಬೆಸ್ಟ್, ಇದು ಕರೆಕ್ಟ್ ಆಗಿದೆ. ಅವಾಗಲೇ ನಾವು ಸರಿಯಾಗಿ ಇಡ್ಲಿಲ್ಲ. ಆಗ್ತಾನೆ ಇಲ್ಲ ಇಷ್ಟು ಲಗೇಜ್ನ. ಅದಕ್ಕೆ ಆಂಟಿ ಅದು ದೇವ್ರೇ, ಹಾ ಎತ್ಬಿಡಿ. ಅಪ್ಪ ದೇವ್ರೆ, 23ಗಿಂತ ಕಡಿಮೆ ಆಗ್ತಿಲ್ವಾ? ಸರ್ವೇಶ್ ಹೋದ್ನಾ? ಅಯ್ಯೋ ಸರಿ, ಬಾಯ್ ಮಮ್ಮ, ಬಾಯ್ ಆಂಟಿ. ಹೌಸ್ ಜೋಶ್? ಹೈ ಮೇಡಮ್. ನೋಡಿ, ಇಲ್ಲಿಗೆ ಬಂದ ಮೇಲೆ ನಮ್ಮದು ಪಜೀತಿ ಏನಾಯಿತು ಅಂತ. ನಾವು ತೊಗೊಂಡಿದ್ದು ಇದು ಕ್ಯಾಬಿನ್ನು, ಅದು ಕ್ಯಾಬಿನ್, ಮತ್ತು ಇದೆರಡು ಬ್ಯಾಕ್ ಪ್ಯಾಕ್ ಥರ ಅಂತ. ಇಲ್ಲಿ ಬಂದಮೇಲೆ ಅವ್ರು ಹೇಳ್ತಾ ಇದ್ದಾರೆ ಈ ಡೈಮೆನ್ಷನ್ ತುಂಬ ದೊಡ್ಡದಾಗಿದೆ, ಚೇಂಜ್ ಮಾಡಿ ಅಂತ. ನನ್ನ ತಮ್ಮನ ಇವಾಗ ಮನೆಗೆ ಕಳಿಸಿ, ಥ್ಯಾಂಕ್ ಗಾಡ್ ವಿ ಸ್ಟೇ ಕ್ಲೋಸ್ ಟು ದಿ ಏರ್ಪೋರ್ಟ್. ಸೊ ಅವ್ನು ಮನೆಗೆ ಹೋಗಿ 2 ಸ್ಮಾಲ್ ಟ್ರಾಲಿ ಬ್ಯಾಗ್ಸ್ನ ತರ್ತಾ ಇದ್ದಾನೆ, ವಿಚ್ ವಿಲ್ ಫಿಟ್ ಇನ್ ಟು ದಿ ಡೈಮೆನ್ಷನ್ ವಾಟ್ ದೇ ಹ್ಯಾವ್ ಮೆನ್ಷನ್. ಸೊ ಅದರೊಳಗಡೆ ಇವಾಗ ಶಿಫ್ಟ್ ಮಾಡಬೇಕು. ವಿ ಹ್ಯಾವ್ ಟೈಮ್, ವಿ ಹ್ಯಾವ್ ಲೈಕ್ 20 minutes. ಸೊ ಮೈ ಹಸ್ಬೆಂಡ್ ಇಸ್ ಹೆಲ್ಪಿಂಗ್. ಏನೇನು ಬೇಕೋ ಏನೇನು ಬೇಡವೋ ಎಲ್ಲ ಎತ್ತಾಕ್ಬಿಟ್ಟಿದ್ದೀವಿ. ಆಪ್ಷನ್ಸ್ ಬೇರೆ ತಂದಿದ್ದಾರೆ ನನಗೆ ಅಂತ. ಎಂಥ ಸರ್ಕಸ್ ಗೊತ್ತಾ ಅದೇ. ಆಲ್ಮೋಸ್ಟ್ ಒಂದು 5 kgsನ ತೆಗೆದಾಕಿ ಫೈನಲಿ ಇದು 2ರಲ್ಲಿ ಪ್ಯಾಕ್ ಮಾಡಿಕೊಂಡು ವಿ ವೇರ್ ಬೋರ್ಡಿಂಗ್ ಆರ್ ಫ್ಲೈಟ್. ಆ ಲಗೇಜ್ದು ಸರ್ಕಸ್ ಅಲ್ದಿರ ನಮ್ಮದು ಫ್ಲೈಟ್ ಬೇರೆ 1 hour 20 minutes ಡಿಲೇ ಆಯಿತು. ಈ ಡಿಲೇಯಿಂದ ನಮ್ಮ ಎಂಟೈರ್ ಟ್ರಿಪ್ಪಿಗೆ ಎಷ್ಟು ಇಂಪ್ಯಾಕ್ಟ್ ಆಯಿತು ಅಂತ ನೀವು ನೋಡ್ತೀರಾ ಮುಂದೆ ವ್ಲಾಗಲ್ಲಿ. ಬಿಕಾಸ್ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಕ್ಯಾಚ್ ಮಾಡೋದಿತ್ತು, ಇದು ಡಿಲೇ ಆಗಿದ್ದಕ್ಕೆ ಅದು ಮಿಸ್ ಆಯಿತು. ಇದು ದೋಹಾ ಏರ್ಪೋರ್ಟ್. ನಾವು ಇಲ್ಲಿಗೆ 7ಗೆ ರೀಚ್ ಆಗಬೇಕಾಗಿತ್ತು, ಬಟ್ ಈಗ ರೀಚ್ ಆಗಿರೋದು 9 o'clock. 9 ಆಗಿದೆ. We are rushing for our connecting flight to Helsinki. We thought ಇಲ್ಲಿ ಲೌಂಜ್ ತಗೊಳ್ಳೋಣ ಅಂತ. I had heard people telling and cribbing about delayed flights, ಎಷ್ಟು ಓಡ್ಕೊಂಡು ಹೋದ್ರು ಅಂತ. ಇವತ್ತು ನಮ್ಗೆ ಆ ಥರದ್ದೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ ಫ್ಲೈಟು ದೋಹಾಯಿಂದ ಎಲ್ಸಂಕಿಗಿತ್ತು, ಬಟ್ ಇಲ್ಲಿಗೆ ಬಂದ ಮೇಲೆ ಗೇಟ್ ಹತ್ರ ಓಡ್ಕೊಂಡು ಹೋದ್ಮೇಲೆ ಅವ್ರು ಹೇಳ್ತಾ ಇದ್ದಾರೆ ದಟ್ ಅವ್ರ ಲಿಸ್ಟಲ್ಲಿ ನಮ್ಮ ಹೆಸರಿಲ್ಲ. ಸೊ ವಿಲ್ ಹ್ಯಾವ್ ಟು ರೀಚ್ ಔಟ್ ಟು ಕತಾರ್ ಏರ್ವೇಸ್. ಸೊ ಅವ್ರು ಬೇರೆ ಫ್ಲೈಟಿಗೆ ರೀರೌಟ್ ಮಾಡ್ತಾರೆ ಅಂತ. ಆ ಫ್ಲೈಟ್ ಎಷ್ಟೊತ್ತಿಗಿದೆ, ಎಲ್ಲಿಂದ ರೀರೌಟ್ ಮಾಡ್ತಾರೆ, ಐ ಹ್ಯಾವ್ ನೋ ಐಡಿಯಾ. ಬಿಕಾಸ್ ದೋಹಾಯಿಂದ ಎಲ್ಸಂಕಿಗೆ ಇರೋದು ಒಂದೇ ಒಂದು ಡೈರೆಕ್ಟ್ ಫ್ಲೈಟು, ಅದು ಇವತ್ತು ಮಾರ್ನಿಂಗ್ ಇತ್ತು. ಅದನ್ನು ನಾವು ಕ್ಯಾಚ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಕತಾರ್ ಏರ್ವೇಸ್. ಆ್ಯಂಡ್ ವಿ ಕಾಂಟ್ ಬ್ಲೇಮ್ ಬಿಕಾಸ್ ದೇರ್ ವಾಸ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ಇನ್ ದ ಫ್ಲೈಟ್ ಅಂತಾರೆ. ಬಟ್ ವರ್ಸ್ಟ್ ಏನು ಅಂತಂದರೆ ಅಟ್ಲೀಸ್ಟ್ ಕಮ್ಯುನಿಕೇಟ್ ಮಾಡಲಿಲ್ಲ ನಮಗೆ. ದೋಹಾ ಏರ್ಪೋರ್ಟ್ ಇಸ್ ಸೋ ಮ್ಯಾಸಿವ್. ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಓಡ್ಕೊಂಡು ಬಂದಮೇಲೆ ಹೇಳ್ತಾ ಇದ್ದಾರೆ ಕತಾರ್ ಅವ್ರು ರೀರೂಟ್ ಮಾಡಿರ್ತಾರೆ ಆಲ್ರೆಡಿ, ಯು ವಿಲ್ ಹ್ಯಾವ್ ಟು ಗೋ ಟು ದಿ ಹೆಲ್ಪ್ ಡೆಸ್ಕ್ ಅಂತ. ಐ ಡೋಂಟ್ ನೋ, ಹೋಪ್ಫುಲಿ ವಿ ವಿಲ್ ಅಟ್ಲೀಸ್ಟ್ ರೀಚ್ ಹೆಲ್ಸಂಕಿ ಬೈ ನೈಟ್. ಕತಾರ್ ಹೆಲ್ಪ್ ಡೆಸ್ಕಿಂದ ಈಗ ಟ್ರಾನ್ಸ್ಫರ್ಸ್ ಡೆಸ್ಕ್ಗೆ ಹೋಗಿ, ವಿಚ್ ಈಸ್ ದಿ ಅದರ್ ಸೈಡ್ ಆಫ್ ದ ಬಿಲ್ಡಿಂಗ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದೇ ಆರ್ ಸೇಯಿಂಗ್ ದೇರ್ ಇಸ್ ನೋ ಫ್ಲೈಟ್ ಫ್ರಮ್ ದೋಹಾ ಟು ಹೆಲ್ಸಂಕಿ ಇವತ್ತು. ಐ ಡೋಂಟ್ ನೋ ವಾಟ್ ಟು ಡೂ. This is so irritating. ಅಲ್ಲಿ ಹೋಗ್ತಾ ಇದೆ ಫಿನ್ನೇರ್. ಲಾರ್ಡ್, ಥ್ಯಾಂಕ್ ಗಾಡ್ ವಿ ಹ್ಯಾಡ್ ಅದರ್ ಪೀಪಲ್ ಹಿಯರ್. ಸೊ ಜೊತೆಲಿದ್ವಿ. ಇಬ್ಬರು ಇಲ್ಲದೆ ಇದ್ದರೆ ನಾನಂತೂ ಫುಲ್ ಎಮೋಷ್ನಲಿ ಬ್ರೇಕ್ ಡೌನ್ ಆಗ್ತಾ ಇದ್ದೆ. ಯಾಕಂದರೆ ವಿ ಹವ್ ಬುಕ್ಡ್ ಕ್ಯಾಕ್ಸ್ಲೌಟನ್ ಇನ್ ನನ್ನ ರೆಸಾರ್ಟ್ ಅಲ್ಲಿ ನಾಳೆಗೆ. ಸೊ ದಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಅದೇನಾದರೂ ಮಿಸ್ ಆದರೆ ನಮ್ಗೆ ಅದು ರೀಬುಕ್ಕಿಂಗ್ ಆಪ್ಷನ್ ಇಲ್ಲ. ಈಗ ಟ್ರಾನ್ಸ್ಫರ್ ಡೆಸ್ಕಿಗೆ ಬಂದಿದ್ದೀವಿ.
ದೇ ಆರ್ ಫಿಗರಿಂಗ್ ಔಟ್, ಬಟ್ ಐ ಡೌಟ್ ಇವತ್ತು ರೀಚ್ ಆಗೋದು ಹೆಲ್ಸಂಕಿಗೆ, ಯಾಕಂದರೆ ದೋಹಾಯಿಂದ ಹೆಲ್ಸಂಕಿಗೆ ಯಾವುದೂ ಫ್ಲೈಟ್ಸ್ ಇಲ್ಲ, ನಾನು ಆಗಲೇ ಹೇಳ್ದಂಗೆ. ಆ್ಯಂಡ್ ಅವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ ಲಂಡನ್ ಟು ಹೆಲ್ಸಂಕಿ ಅಂತ ರೀರೌಟ್ ಮಾಡಿದ್ದಾರೆ, ಬಟ್ ದೋಹಾ ಟು ಲಂಡನ್ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ ಈಗ. ಆಲ್ಮೋಸ್ಟ್ 2 hours ಆಯಿತು, ಇನ್ನೂ ಏನೂ ಅಪ್ಡೇಟ್ ಸಿಕ್ಕಿಲ್ಲ. ದಿಸ್ ಇಸ್ ದ ಮ್ಯಾನೇಜರ್ ಅಂತೆ ಕತಾರಲ್ಲಿ. ಸೊ ಈಸ್ ಆಸ್ಕಿಂಗ್ ಅಸ್ ಟು ವೇಟ್, ನಾಟ್ ಶ್ಯೂರ್ ಏನಾಗುತ್ತೆ ಏನು ಅಂತ. ಓ ಮೈ ಗಾಡ್, ಹಿಂದೆ ತಿರುಗಿ ನೋಡೋಷ್ಟೊತ್ತಿಗೆ ಇಷ್ಟು ಜನಕ್ಕೆ ಇವಾಗ ಇವರು ಫ್ಲೈಟ್ನ ರೀಸ್ಕೆಡ್ಯೂಲ್ ಮಾಡಬೇಕು. ನಾಟ್ ಶ್ಯೂರ್ ನಮ್ದು ಏನು ಕತೆ ಆಗುತ್ತೋ ಏನೋ ಅಂತ. Okay, the option is from Doha to Copenhagen. Tonight 2:10. ಓಕೆ Arrival 6:40. ಓಕೆ Okay. ಓಕೆ And ಏನು ಆಪ್ಷನ್ ಇಲ್ದಿರ ಫೈನಲಿ ದೋಹಾಯಿಂದ ಕೋಪನ್ಹ್ಯಾಗನ್ ಹೋಗಿ ಕೋಪನ್ಹ್ಯಾಗನ್ನಿಂದ ಹೆಲ್ಸಂಕಿಗೆ ಹೋಗಿ ಅಂತ ಹೇಳಿದ್ರು. ಆ ಫ್ಲೈಟ್ ಇದ್ದಿದ್ದು ಮಿಡ್ನೈಟ್ 3 o'clockಗೆ. ಸೊ ಮಾರ್ನಿಂಗ್ ಆಲ್ಮೋಸ್ಟ್ 8 o'clockಯಿಂದ ಮಿಡ್ನೈಟ್ 3 ತನಕ ನಾವು ಲೌಂಜಲ್ಲೇ ಇರಬೇಕಿತ್ತು. ಯಾವುದು ರೂಮ್ಸು ಅವೈಲೇಬಲ್ ಇಲ್ಲ ಅಂತ ಹೇಳಿಬಿಟ್ರು. ಸೊ ಎಂಟೈರ್ ಟ್ರಿಪ್ 24 hours ಮುಂದಕ್ಕೆ ಹೋಯಿತು ನಮ್ಮದು. ಕ್ಯಾಕ್ಸ್ಲಾಟಿನಿನ ಅವ್ರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನೆಕ್ಸ್ಟ್ ಡೇಗೆ ಮೂವ್ ಮಾಡಿದ್ರು ನಮ್ಮ ಬುಕ್ಕಿಂಗ್ನ. ಥ್ಯಾಂಕ್ ಗಾಡ್. ಈಗ ಟೈಮ್ ಆಗಿರೋದು 5:30. ದೋಹಾ ಏರ್ಪೋರ್ಟಲ್ಲೇ ಇದ್ದೀವಿ ಇನ್ನು. ಇಷ್ಟೊತ್ತಿಗಾಗಲೇ ಹೆಲ್ಸಂಕಿ ರೀಚ್ ಆಗಿ ನಾವು ಹೆಲ್ಸಂಕಿಯಲ್ಲಿ ಒಂದು ರೂಮ್ ಬುಕ್ ಮಾಡಿದ್ವಿ, ಅಲ್ಲಿರಬೇಕಿತ್ತು. ಬಟ್ ಈ ಫ್ಲೈಟ್ ಡಿಲೇಯಿಂದ ಇವತ್ತು ನೈಟ್ಗೆ ನಮಗೆ ಫ್ಲೈಟ್ ಕೊಟ್ಟಿದ್ದಾರೆ 3 o'clockಗೆ ಇಲ್ಲಿಂದ ಕೋಪನ್ಹ್ಯಾಗನ್ಗೆ. ದಟ್ ವಿಲ್ ಟೇಕ್ ಅರೌಂಡ್ 7 hours ಫ್ರಮ್ ದೋಹಾ ಟು ಕೋಪನ್ಹ್ಯಾಗನ್. ಮತ್ತು ಕೋಪನ್ಹ್ಯಾಗನಲ್ಲಿ ವಿ ಹ್ಯಾವ್ ಲೇ ಓವರ್ ಫಾರ್ 2 hours. ಅಲ್ಲಿಂದ ಮತ್ತೆ ಹೆಲ್ಸಂಕಿಗೆ ಕೊಟ್ಟಿದ್ದಾರೆ. ಹೆಲ್ಸಂಕಿಯಿಂದ ನಮ್ಮ ಫೈನಲ್ ಡೆಸ್ಟಿನೇಷನ್ ಬಂದು ಇವ್ಯಾಲೋ. ಸೊ ಇವ್ಯಾಲೋಗೆ ನಾಳಿದ್ದು ಮಾರ್ನಿಂಗ್ ರೀಚ್ ಆಗ್ತೀವಿ. ಲೈಫ್ ಇಸ್ ಸೋ ಅನ್ಪ್ರೆಡಿಕ್ಟಬಲ್. ಇಟ್ ಫೀಲ್ಸ್ ಸೋ ಫ್ರಸ್ಟ್ರೇಟೆಡ್ ಬಿಕಾಸ್ ನಮಗೆ ನಿದ್ದೆ ಇರಲಿಲ್ಲ ಲಾಸ್ಟ್ ನೈಟ್. ಆ್ಯಂಡ್ ಇವತ್ತು ಬೆಳಗ್ಗೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಇವಾಗ ನಾವಿದ್ದಿದ್ದು ಲೌಂಜಲ್ಲಿ ಸ್ಲೀಪಿಂಗ್ ಪಾಟ್ಸ್ ಇರಲಿಲ್ಲ. ಸಿನ್ಸ್ ಮೈ ಹಸ್ಬೆಂಡ್ ಹ್ಯಾಡ್ ಪ್ರಯಾರಿಟಿ ಪಾಸ್, ಥ್ಯಾಂಕ್ ಗಾಡ್ ಇಲ್ಲಿ ಒಂದು ಸ್ಲೀಪ್ ಓವರ್ ಅಂತ ಇದೆ. ಸೊ ಅಲ್ಲಿ ಸ್ಲೀಪಿಂಗ್ ಪಾಟ್ಸ್ ಇದೆಯಂತೆ. ಫಾರ್ 3 hours ದೆಲ್ ಗಿವ್ ಅಸ್. ವಿ ಆರ್ ಮೋರ್ ದೆನ್ ಹ್ಯಾಪಿ ಬಿಕಾಸ್ ಅಟ್ಲೀಸ್ಟ್ ಮಲ್ಗಕ್ಕೆ ಪ್ರಾಪರಾಗಿರೋ ಬೆಡ್ ಥರ ಚೇರ್ಸ್ ಇದೆ ಅಂತ. ಸಿನ್ಸ್ ವಿ ಹ್ಯಾವ್ ಟೈಮ್ ಟಿಲ್ 3 in the night, we thought we'll come here. ಈಗ ಸ್ಲೀಪಿಂಗ್ ಪಾಟ್ಸ್ಗೆ ಬಂದ್ವಿ. This is how it is. Thank you. This is how it is. ಮಲ್ಲಿಗೆ ಎದ್ದಿದ್ದಾದ್ಮೇಲೆ ಹೊಟ್ಟೆ ಹಸಿತಿತ್ತು. ಆ ಲೌಂಜಲ್ಲಿ ಏನೂ ವೆಜಿಟೇರಿಯನ್ ಆಪ್ಷನ್ ಇರಲಿಲ್ಲ. ಸೊ ಇಲ್ಲಿ ಬಂದು ಪಾವ್ ಬಜ್ಜಿ 25 ಕತಾರ್ ರಿಯಲ್ ಅಂದರೆ 600 rupees ಕೊಟ್ಟು ತಗೊಂಡ್ವಿ. ಬೇರೆ ಆಪ್ಷನ್ ಇಲ್ಲ. ಬಟ್ ಡೋಂಟ್ ವರಿ, ಆ ಬಾಜಿಗೇನೆ ಮೇಲೆ ರೋಟಿ ಥರ ಏನೋ ಇತ್ತು ಲೌಂಜಲ್ಲಿ. ಸೊ ಅದನ್ನು ಆವತ್ತು ತಿಂದು ನೆಕ್ಸ್ಟ್ ಡೇ ಮಾರ್ನಿಂಗು ತಿಂದಿದ್ದೀವಿ. ಸೊ ಇಟ್ ವಾಸ್ ವರ್ತ್ ಇಟ್. ಬೆಳಗ್ಗೆಯಿಂದ ಬರೀ ಇದೇ ಗತಿ. ವೆಜ್ ಇರೋದಿದ್ದು ಮತ್ತು ಬನ್ ಅಷ್ಟೇ. ಸೊ ಇವಾಗ ಪಾವ್ ಬಜ್ಜಿ ಪಾರ್ಸಲ್ ತೊಗೊಂಡ್ಬಂದ್ವಿ. ಅಭಿ ಎಕ್ಸ್ಟ್ರಾ ಸ್ಪೈಸಿ ಅಂದರೆ 2 ಮೆಣಸಿನ್ಕಾಯಿ ಕೊಟ್ಟು ಕಳಿಸಿದ್ದಾರೆ. ಅಟ್ಲೀಸ್ಟ್ ಸಾಲ್ಟ್ ಆಗಬೇಕು ತಾನೆ. ಇಟ್ ಇಸ್ ಲಿಟ್ರಲಿ ಚಿಲ್ಲಿ. And nothing is quite that organized. Oh, this looks nice. It's happened. Honestly, it's like a little bit frustrating at times, but it's also. Finally, after 16 hours sitting in the lounge, we are getting into flight for Copenhagen, which is 7 hours from Doha. Let's see. ಅಫಿಷಿಯಲಿ ಯುರೋಪ್ ಎಂಟರ್ ಆದ್ವಿ ಬಿಕಾಸ್ ಇದು ಕೋಪನ್ಹ್ಯಾಗನ್. ನಮಗೆ ಪೋರ್ಟ್ ಆಫ್ ಎಂಟ್ರಿ ಇದ್ದಿದ್ದು ಹೆಲ್ಸಂಕಿ. ಈಗ ಇಲ್ಲಿಂದ ಫ್ಲೈಟ್ ಇದೆ 2 hours ಲೇಓವರ್ ಆದಮೇಲೆ. ಸೊ ದಿವ್ ಕನ್ಸಿಡರ್ಡ್ ದಿಸ್ ಆ್ಯಸ್ ಪೋರ್ಟ್ ಆಫ್ ಎಂಟ್ರಿ. ಈಗ ನಮ್ಮ ಹತ್ರ ಆಲ್ಮೋಸ್ಟ್ 1 hour 30 minutes ಇದೆ ನೆಕ್ಸ್ಟ್ ಫ್ಲೈಟ್ ಹೆಲ್ಸಂಕಿಗೆ. ಸೊ
ಲೌಂಜ್ ಇದೆ ಇಲ್ಲಿ. ವಿ ಆರ್ ಪ್ಲಾನಿಂಗ್ ಟು ಗೋ ಅಂಡ್ ಸ್ಟೇ ದೇರ್. ಆಲ್ರೆಡಿ ಕ್ರಿಸ್ಮಸ್ಗೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ಹೆಲ್ಸಂಕಿ ಫ್ಲೈಟ್. ಓ ಲಾರ್ಡ್. ಆಗಲೇ ಹೇಳ್ದಂಗೆ ಇವರು ಚಾನ್ಸ್ ಸರ್ ಅಂತ, ಇವ್ರು ನಮ್ಮ ಜೊತೆಲಿದ್ದರು, ಅದಕ್ಕೆ ಟೈಮ್ ಪಾಸ್ ಆಯಿತು ಆ್ಯಂಡ್ ಈಸ್ ಸೂಪರ್ ಹೆಲ್ಪ್ಫುಲ್. ಫೈನಲಿ ವಿ ಆರ್ ಇನ್ ಹೆಲ್ಸಿಂಕಿ. ನಿನ್ನೆ ಬೆಳಗ್ಗೆ ರೀಚ್ ಆಗಬೇಕಾಗಿತ್ತು. ಇವಾಗ ಟೈಮ್ ಆಗಿರೋದು 12 o'clock, 11:30ಗೆ ರೀಚ್ ಆಗಿದ್ದೀವಿ ಹೆಲ್ಸಿಂಕಿ. ಸೊ ಇವತ್ತು ನೈಟ್ ವಿಲ್ ಜಸ್ಟ್ ರೆಸ್ಟ್ ಹಿಯರ್ ಬಿಕಾಸ್ ಇದು ಲೇ ಓವರ್ ಅಂತ ಇದ್ದಿದ್ದು. ನಾಳೆ ಬೆಳಗ್ಗೆ ನಮಗೆ ಇವ್ಯಾಲೋಗೆ ಫ್ಲೈಟ್ ಇದೆ ಮಾರ್ನಿಂಗ್ 5:45ಗೆ. ಸೊ ಇವತ್ತು ವಿ ಆರ್ ಜಸ್ಟ್ ಪ್ಲಾನಿಂಗ್ ಟು ಎಕ್ಸ್ಪ್ಲೋರ್. ಲೈಬ್ರರಿ ಇದೆ ಅಂತೆ ವರ್ಲ್ಡ್ ಫೇಮಸ್. ಸೊ ಅಲ್ಲಿಗೆ ಹೋಗಿ ಹೋಟೆಲ್ಗೆ ಹೋಗಿ ವಿಲ್ ಜಸ್ಟ್ ಸ್ಲೀಪ್ ಆ್ಯಂಡ್ ವಿ ಹವ್ ಮೆಟ್ ಅಮೇಝಿಂಗ್ ಫ್ರೆಂಡ್ ಚಾಂದ್ ಸರ್ ಅಂತ. ಆ್ಯಂಡ್ ದೆನ್ ಸಾರಿ ಐ ಫರ್ಗಾಟ್ ಯುವರ್ ನೇಮ್. ಸ್ವಾತಿ. ಐ ನೋ ಗುಪ್ತಾ. ಸ್ವಾತಿ ಅಂತ. ಸೊ ಎಸ್ ಗ್ರೇಸ್ಫುಲಿ ಇನ್ವೈಟೆಡ್ ಹಸ್ ಟು ಹಿಸ್ ಹೋಮ್. ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದರೆ ವಿಲ್ ಗೋ ಆ್ಯಂಡ್ ವಿಸಿಟ್ ಹಿಸ್ ಪ್ಲೇಸ್. ಸೊ ಇದು ಪ್ಲ್ಯಾನ್ ಇವತ್ತು. ಏನಿದು ಏರ್ಪೋರ್ಟಾ ಏನು? ಒಬ್ಬರು ಜನ ಇಲ್ಲ. ಅಲ್ಲಿಬ್ಬರು ಕಾಣಿಸ್ತಿರೋ ಕಸ್ಟಮ್ ಆಫೀಸರ್ಸ್ ಬಿಟ್ಟರೆ ಇನ್ನು ನಾವಷ್ಟೇ. ಸ್ವಾತಿ ಮ್ಯಾಮ್ ಅವ್ರದ್ದು ಲಗೇಜ್ ಬಂದಿಲ್ಲ. ಸೊ ಏನೋ QR ಕೋಡ್ ರೇಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಥ್ಯಾಂಕ್ ಗಾಡ್ ವಿ ಹ್ಯಾವ್ ಚಾಂದ್ ಮಾಲು ಸರ್, ಬಿಕಾಸ್ ಅವ್ರಿಗೆ ಫಿನಿಷ್ ಬರುತ್ತೆ ಆ್ಯಂಡ್ ಕನ್ನಡನೂ ಬರುತ್ತೆ. ಫಾರ್ಚುನೇಟ್ಲಿ ಅವರು ಬ್ಯಾಂಗ್ಳೂರಲ್ಲಿ ಎಜುಕೇಷನ್ ಮಾಡಿದ್ದು ಆ್ಯಂಡ್ ಹೀ ಈಸ್ ಇಯರ್ ಇನ್ ಹೆಲ್ಸಂಕಿ ಫಾರ್ ಮೋರ್ ದೆನ್ 30 years ಅಂತೆ ವಿತ್ ಹಿಸ್ ಫ್ಯಾಮಿಲಿ. ಸೊ ಹೀ ಈಸ್ ಸೂಪರ್ ಹೆಲ್ಪ್ಫುಲ್. ನಮ್ಮ ಜೊತೆನೇ ಇದ್ದರು. ದಟ್ ಈಸ್ ಹೌ ವಿ ಸ್ಪೆಂಡ್ more than 16 hours to reach here. ಹೆಲ್ಸಂಕಿ ಮೇನ್ ಡಿಪಾರ್ಚರ್ ಗೇಟ್ ಅಂತ ಇಲ್ಲಿ ನೀವು ನೋಡ್ಬೋದು. ಬಿಟ್ಟರೆ ಒಂದು 4-5 ಕಾರ್ ಇದೆ, ಅದು ಬಿಟ್ಟರೆ ಏನೂ ಇಲ್ಲ. ಇಟ್ ಇಸ್ ಕರೆಂಟ್ಲಿ -2 degree ಇದೆ. ನಾಟ್ ದಟ್ ಕೋಲ್ಡ್ ಅನ್ನಿಸ್ತಿದೆ. ಚಾನ್ಸರ್ ಫ್ರೆಂಡ್ ಬರ್ತಾರೆ, ನಿಮ್ಮನ್ನು ಹೋಟೆಲಿಗೆ ಡ್ರಾಪ್ ಮಾಡ್ತಾರೆ ಅಂತ ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋದರು. No, we have checked in Ivalo. So where in Bangalore? Devanhalli airport. Okay. Near airport. ನೀವು ಇಂದಿರಾನಗರಲ್ಲಿ ಇದ್ರಿ? ಐ ಆಮ್ ಸಾರಿ. I'm from Benjamin. Benjamin. Yeah, Benjamin. Yeah. But how come you're staying in Devanhalli? No, born and brought up there. You got we actually it was late at in Delhi, so Okay. enough time to relax. Normally we are in a hurry to come back to Delhi and then we are in a hurry to fly. और रूम भी नहीं दे दिया हम के लिए. 16 hours लाउंज में ही था. आपको अकोमोडेशन दे दिया क्या? कहाँ पे? नहीं, ये दोहा में दोहा में. Okay. Is this snowfall? No. Guys, this is how Helsinki welcomed us. Look at the snowfall. It is so beautiful. So good. God, I'm freezing. Holiday Indo. I feel it is compact. Not sure. Open ಆಗ್ತಾ ಅಲ್ವಾ? No, it is not compact. It is not? No. Not a big, but yeah. Compact only. But okay. Just for one night. At least we got a bed to sleep. ಜಾಸ್ತಿನೇ ಸ್ನೋಫಾಲ್ ಆಗಿದೆ. We are on the way to Helsinki Central Library. ಊಡಿ ಅಂತ ಅಂತಾರೆ. ಇಟ್ ಇಸ್ ವರ್ಲ್ಡ್ ಫೇಮಸ್ ಅಂತೆ. ಸೊ ನಮ್ಮ ಹೋಟೆಲಿಂದ ಏರ್ಪೋರ್ಟ್ಗೆ ಶಟಲ್ ಸರ್ವಿಸ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ವಿ ವಿಲ್ ಟೇಕ್ ಎನ್ ಅದರ್ ಟ್ರೈನ್ ಟು ದಿ ಲೈಬ್ರರಿ.
€8.80 ಅಂದ್ರೆ ಎಷ್ಟು? ಆಲ್ಮೋಸ್ಟ್ 880 ರುಪೀಸ್. ಎಷ್ಟು 10 ಸ್ಟಾಪ್ಸ್ಗೆ ₹880? ವೆಲ್ಕಮ್ ಟು ಫಿನ್ಲ್ಯಾಂಡ್ ಸರ್. ನಾವೀಗಿರೋದು ಹೆಲ್ಸಂಕಿಯಲ್ಲಿರೋ ಸೆಂಟ್ರಲ್ ಲೈಬ್ರರಿಯಲ್ಲಿ. ದಿಸ್ ಇಸ್ ವರ್ಲ್ಡ್ ಫೇಮಸ್ ಅಂತ. ಇಟ್ ಇಸ್ ಹ್ಯೂಜ್. 3 ಫ್ಲೋರ್ಸ್ ಇದೆ ಇಲ್ಲಿ, ನೀವು ನೋಡ್ಬೋದು. ಐ ಥಿಂಕ್ ಯು ಶುಡ್ ಕಮ್ ಲಿಟಲ್ ರೈಟ್. ಅದೇ ತುಂಬ ದೊಡ್ಡದಿದೆ. ಇಟ್ ಇಸ್ ಬ್ಯೂಟಿಫುಲ್. ಇದಾದ ಮೇಲೆ ಇಲ್ಲಿ ಚಾನ್ಸರ್ ಹೇಳಿದ್ದಾರೆ ಒಂದಷ್ಟು ಸಜೆಷನ್ಸ್. ಬ್ರೆಡ್, ಸಮ್ ರಾಗಿ ಫ್ಲೋರ್ದು ಬ್ರೆಡ್, ಅದು ಟ್ರೈ ಮಾಡಬೇಕು. ಆಮೇಲೆ ವಿಲ್ ಹ್ಯಾವ್ ಟು ಗೋ ಟು ಕ್ರಿಸ್ಮಸ್ ಫ್ಲೀ ಮಾರ್ಕೆಟ್ ವಿಚ್ ಇಸ್ ವಾಕಬಲ್ ಫ್ರಮ್ ಹಿಯರ್. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡಿ ವಿಲ್ ಗೋ ಬ್ಯಾಕ್ ಟು ದಿ ಹೋಟೆಲ್ ಆರ್ ಚಾನ್ಸರ್ಸ್ ಹೋಮ್. ಲೆಟ್ಸ್ ಸಿ. ನಾವೀಗ ಮತ್ತೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಏರ್ಪೋರ್ಟ್, ಆಮೇಲೆ ಏರ್ಪೋರ್ಟಿಂದ ಹೋಟೆಲ್. ಫ್ರೀ ಶಟಲ್ ಇದೆ ಏರ್ಪೋರ್ಟಿಂದ. ಸೊ ಮತ್ತೆ ಹೋಟೆಲ್. ಐ ಥಿಂಕ್ ಯು ಕ್ಯಾನ್ ಸಿ ಇಟ್ ಇಸ್ -2 ಡಿಗ್ರಿ ಇಲ್ಲಿ. 5:11 ಟೈಮ್. ಆನ್ ಟೈಮ್ ಬರುತ್ತೆ ಅಭಿ, ಲಿಟ್ರಲಿ. ಇಫ್ ಇಟ್ ಸೇಸ್ 8:15 the bus is here. City Market, Prisma, all of these are in this picture. Okay, we didn't come here. If you want, I can quickly show you around. No, that's please. fine. That's fine. No, it's just ಈಗಲೇ ತೊಂದರೆ ಕೊಡ್ತಾ ಇದೀವಿ ನಾವು ಅನ್ಸುತ್ತೆ ಏನು ನನಗೆ. ತೊಂದರೆ ಇಲ್ಲ ಅಲ್ಲದೆ. I was telling my mom, she was super happy. She's like, at least you got someone, go meet them ಅಂತಿದ್ರು. ನಾನು ತೋರಿಸ್ತೀನಿ, ಇದು ಶಾಪಿಂಗ್ ಸೆಂಟರ್ ಇದೆ. City market. Oh, I always get confused. Library was very good. OD library. ಸೊ ಚಾನ್ಸ್ ಸರ್ ಆಗಲೇ ಪ್ರಾಮಿಸ್ ಮಾಡ್ದಂಗೆ he has come to pick us up. He's here and he's now like will show you the city market ಅಂತ ಹೇಳಿ. ಇಲ್ಲಿ ಒಂದು ಮಾಲ್ ಥರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಫಸ್ಟು. ಸೇ ಹಾಯ್ ಸರ್. ಇಟ್ಸ್ ಸೋ ಗುಡ್. ಅಟ್ಲೀಸ್ಟ್ ಅಷ್ಟೆಲ್ಲ ಬ್ಯಾಡ್ ಮೆಮೊರೀಸ್ ಅಂದ್ಕೊಂಡ್ರೆ ವಿ ಮೆಟ್ ಹಿಮ್ ಆ್ಯಂಡ್ ವಿ ಹ್ಯಾವ್ ಆನ್ ಅಮೇಝಿಂಗ್ ಫ್ರೆಂಡ್ ನೌ ಅಟ್ ಹೆಲ್ಸಂಕಿ. Autumn Delhi. Okay. Oh, you've already decorated Christmas. Deepavali is namde. Oh, Deepavaliga? But Okay. the rest is all Christmas decoration. Nice. Not like our exam which happens. Within, okay. Nice. Very nice house, Allah. Very nice. Very cute. I really liked how he has got the Indian culture Exactly. everywhere. Exactly. It's been more than 30 years you have moved to Finland, right? 28. 28 years. Very nice. Oh, you have got a balcony also. Yeah, this is terrace. Oh, this is crazy. This is great glass. Oh, terrace. this is nice. Crazy. Look there, Alu Buddha. That's what I'm telling you. We can open this whole.
ಟ್ರಸ್ಟ್ ಮೀ, ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಫಿನ್ಲ್ಯಾಂಡಲ್ಲಿ ಒಬ್ಬರು ಮನೆಗೆ ಹೋಗಿ ನಾವು ಡಿನ್ನರ್ ಮಾಡ್ತೀವಿ ಅಂತ. ಈ ಸೊಸೈಟಿಯಲ್ಲಿ ಎಲ್ಲರೂ ಏನೋ ಒಂದು ಮೋಟಿವ್ ಇಟ್ಕೊಂಡು, ರೀಸನ್ ಇಟ್ಕೊಂಡು ದೇ ಟ್ರೈ ಟು ಬಿ ಗುಡ್ ಟು ಪೀಪಲ್. ಬಟ್ ಸಾರಿಕಾ ಮ್ಯಾಮ್ ಆ್ಯಂಡ್ ಚಾನ್ಸರ್, ವಿ ವಿಲ್ ಫಾರ್ ಎವರ್ ಬಿ ಗ್ರೇಟ್ಫುಲ್. ದೇ ವೇರ್ ಸೋ ಸ್ವೀಟ್. ಅವ್ರ ಊಟ ಆ್ಯಂಡ್ ಅವ್ರ ಹಾಸ್ಪಿಟಾಲಿಟಿ ಎಷ್ಟು ಜೆನ್ಯೂನ್ ಆಗಿತ್ತು ಅಂತಂದರೆ ವಿ ವಿಲ್ ಫಾರ್ ಎವರ್ ರಿಮೆಂಬರ್ ದೆಮ್. this. ದಿಸ್ ಇಸ್ ದ ಎಕ್ಸಾಂಪಲ್. ಯಾವಾಗಲೂ ಕ್ರಿಬ್ ಮಾಡ್ಕೊಂಡಿದ್ರೆ ಫ್ಲೈಟ್ ಡಿಲೇ ಆಯಿತು, ರೀಚ್ ಆಗಲಿಲ್ಲ ಆನ್ ಟೈಮ್ ಅಂತ, ಐ ವಾಸ್ ಸೋ ಎಮೋಷ್ನಲ್ ಇನ್ ದ ಏರ್ಪೋರ್ಟ್. ಬಟ್ ನೌ ಐ ಫೀಲ್ ದಟ್ ಇಟ್ ವಾಸ್ ವರ್ತ್ ಇಟ್ ಬಿಕಾಸ್ ಐ ಮೆಟ್ ದಿಸ್ ಅಮೇಝಿಂಗ್ ಪರ್ಸನ್. ದಿಸ್ ಇಸ್ ಹಿಸ್ daughter Kathy and wife. This is of course my husband. Thank you so much. I'm so sorry. I'm feeling so sorry that you've done so much. So idana gloggy antarante. It looks so fancy. Look at the spoons. These are so cute. Christmas ke special agi ee drink na ಮಾಡ್ತಾರೆ. And this is not alcohol, guys. So it is alcohol free. It looks so fancy. So enjoy your honeymoon. Thank you. So much. Please stay in touch. Sure, certainly. Yeah, definitely. Let's stay in touch. And Yeah. I'm so grateful that we met you. Bye bye. Bye 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 bye. Bye. Thank you. Bye. Bye, sir. Thank you. Bye bye. Bye. Oh God. They were so sweet. How was your dinner, sir? Amazing.